ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಚಿತ್ರರಂಗಕ್ಕೆ ಬಂದು 8 ವರ್ಷಗಳಲ್ಲಿ ಹೆಚ್ಚಿನ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟು ಅತಿ ಹೆಚ್ಚು ಫ್ಯಾನ್ ಫಾಲೋಯರ್ಸ್ ನ ಸಂಪಾದನೆ ಮಾಡಿ ಕನ್ನಡ ಸಿನಿಮಾಗಳ ಬಿಸ್ನೆಸ್ ಮತ್ತು ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. 19th ಜೂನ್ 1985 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿ ಮೊದಲನೇ ಬಾರಿಗೆ ಡೈರೆಕ್ಟ್ ಮಾಡಿರೋ ನೀ ಬರದ ಕಾದಂಬರಿ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಹಾಡುಗಳ ಮೂಲಕ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನೀ ಬರದ ಕಾದಂಬರಿ ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಕಂಟಿನ್ಯೂಸ್ ಆಗಿ 4 ದಿನ ಟಿಕೆಟ್ ಸೋಲ್ಡ್ ಔಟ್ ಆಗಿರುತ್ತೆ. ಆ ವರ್ಷದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. 19 ರಿಂದ 21 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ. ಡಿಸ್ಟ್ರಿಬ್ಯೂಟರ್ಸ್ ಆ ಸಿನಿಮಾನ 63 ರಿಂದ 65 ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತಾರೆ. ರಿಲೀಸ್ ಆಗಿ ಆ ಸಿನಿಮಾ ಕಲೆಕ್ಟ್ ಮಾಡಿದ್ದು 1,30,30,000 ರಿಂದ 1,40,00,000 ವರೆಗೂ ಕಲೆಕ್ಟ್ ಮಾಡುತ್ತೆ. ಆ ವರ್ಷದಲ್ಲಿ ಅಂದ್ರೆ 1985 ನಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಕನ್ನಡ ಸಿನಿಮಾ ಅಂದ್ರೆ ಅದು ವಿಷ್ಣು ದಾದ ಅವರು ಆಕ್ಟ್ ಮಾಡಿರೋ ನೀ ಬರದ ಕಾದಂಬರಿ ಸಿನಿಮಾನೇ. ದ್ವಾರಕೇಶ್ ಚಿತ್ರಕ್ಕೆ ದೊಡ್ಡ ಮಟ್ಟಕ್ಕೆ ಲಾಭ ಆಗಿರೋ ಸಿನಿಮಾ ಮಾತ್ರ ಅಲ್ಲ, ದ್ವಾರಕೇಶ್ ಅವರ ಸಿನಿಮಾ ಕೆರಿಯರ್ ಅಲ್ಲಿ ಡೈರೆಕ್ಟರ್ ಆಗಿ ಎಮರ್ಜ್ ಆಗಿದ್ದು ನೀ ಬರದ ಕಾದಂಬರಿ ಸಿನಿಮಾದ ಮೂಲಕನೇ.